ಸಂಕೇಶ್ವರದಲ್ಲಿ 2027ರ ಶ್ರೀ ಮಹಾಲಕ್ಷ್ಮೀ ದೇವಿಯ ಜಾತ್ರಾ ಉತ್ಸವಕ್ಕೆ ಸಂಬಂಧಿಸಿದಂತೆ ಉತ್ಸವ ಸಮಿತಿಯ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಕುತೂಹಲದ ನಡುವೆ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಸಂಕೇಶ್ವರದ ಶ್ರೀ ಮಹಾಲಕ್ಷ್ಮೀ ದೇವಿಯ 2027ರ ಯಾತ್ರಾ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿ ಹಿರಿಯರಾದ ಅಪ್ಪಾಸಾಹೇಬ್ ಶಿರ್ಕೋಳಿಯವರು ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಅಮರ್ ನಲ್ವಡೆ, ಕಾರ್ಯಾಧ್ಯಕ್ಷರಾಗಿ ಸುನಿಲ್ ಪರ್ವತರಾವ್ ಹಾಗೂ ಕಾರ್ಯದರ್ಶಿಯಾಗಿ ಬಸನಗೌಡ ಪಾಟೀಲ್ ಆಯ್ಕೆಯಾಗಿದ್ದಾರೆ. ಉಪ ಕಾರ್ಯದರ್ಶಿಯಾಗಿ ರಾವ್ ಸಾಹೇಬ್ ದೇಸಾಯಿ ನೇಮಕಗೊಂಡಿದ್ದಾರೆ. ಕಾರ್ಯದರ್ಶಿ ಆಯ್ಕೆ ಪ್ರಕ್ರಿಯೆ ವೇಳೆ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದರೂ ಪೊಲೀಸರು ಸಮಯಕ್ಕೆ ಸರಿಯಾಗಿ ಬಂದಿರುವುದರಿಂದ ಪರಿಸ್ಥಿತಿ ಶಾಂತಗೊಂಡಿತು. ಇಲ್ಲಿ ನಾವು ಪೊಲೀಸ್ನವ್ರು ಬಂದು ನೀವೆಲ್ಲರೂ ನಿಂತ್ಕೊಂಡು ಮಾತಾಡೋ ನಾನು ಮಾತಾಡೋ ಕೆಲಸ ಇಲ್ಲ. ಏನು ನಿಮ್ಮದೇ ಚರ್ಚೆ ಮಾಡಿ ಗುರು ಹಿರಿಯರಿದ್ದಾರೆ, ನೀವು ಬಂದಿದ್ರಿ ಹುಯಿ 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 ಅಂತ ಯಾವನೋ ಹೊತ್ಕೊಂಡು ಬರೋದು ಇಳಿಸೋದು ಏನು ಅರ್ಥ ಆಗ್ತದೆ ಜನಕ್ಕೆ? ನೀವು ಹೊರಗಡೆ ತೆಲೆಗೊಂಡು ಮಾತಾಡೋದು ಏನು ಅರ್ಥ ಆಗ್ತದೆ? ನಿಮ್ಮದು 11 ವರ್ಷದ ಜಾತ್ರೆ ಇದು, ಏನು ಕಾರ್ಯಕ್ರಮ ಇದೆ, ದಯವಿಟ್ಟು ಒಂದು ಮೈಕ್ ವ್ಯವಸ್ಥೆ ಮಾಡಬೇಕು. ನಿಮ್ಮದು ಏನು ಸಮಸ್ಯೆ ಇದೆ ಗುರು ಹಿರಿಯರು ದಯವಿಟ್ಟು ಒಬ್ಬೊಬ್ಬರಾಗಿ ಕ್ವಶನ್ ಕೇಳಿ, ಅದಕ್ಕೆ ಆನ್ಸರ್ ಸಿಗ್ತದೆ. ಈ ಪುಸ್ತಕದ ಏನಾಗ್ತದೆ? ಏನ್ ಸಂದೇಶ ಕೊಡಕ್ ಹೋಗ್ತಿದೆ ನಮ್ಮ ಸಂಕೇಶ್ವರ ಜನತೆ? ಜಾತ್ರೆ ಶಾಂತಿಯುತವಾಗಬೇಕು, ದೇವಿ ಕೃಪೆಗೆ ಪಾತ್ರ ಆಗ್ಬೇಕಂತ ಬಂದಿಲ್ಲ. ಅಂದ್ಬಿಟ್ಟು ಬೇರೆ ಉದ್ದೇಶ ಏನಾದ್ರು ಬಂದಿದ್ದೀವ? ನಿಮ್ದೇನು ಬೇರೆ ಉದ್ದೇಶ ಇದೆಯಾ? ಎಲ್ಲರಿಗೂ ಉದ್ದೇಶ ಇರೋದಾದ್ರೆ ನೀವು ಪ್ರತಿಯೊಬ್ಬರು ಮಾತಾಡ ಕೇಳಿಸ್ಕೊಳ್ಳೋರು ಯಾರು? ಒಬ್ಬೊಬ್ರು ಮಾತಾಡಿದ್ರೆ ನಿಮ್ದೇನು ಸಮಸ್ಯೆ ಇದೆ, ಏನಿದೆ ಕೇಳಿದ್ರೆ ಉತ್ತರ ಸಿಗ್ತದೆ. ಹುಯಿ 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 ಉಸಿರಾಡ ಎದಕ್ಕೆ ಬಂತು? ತಾಳ್ಮೆ ಎಲ್ಲಿವರೆಗೆ ತಾಳ್ಮೆ ಇರ್ತದೆ? ನಾವು ಎಲ್ಲಿವರೆಗೆ ತಾಳ್ಮೆ ತಗೊಳ್ಳೋಣ? ಏನ್ ಮಾಡ್ತಾವೆ ತಾಳ್ಮೆ ಬೇಕಂದ್ರೆ ಏನ್ ಮಾಡ್ತೇವೆ? ಎಲ್ಲ ಗೊತ್ತಿದೆ ನಿಮಗೆಲ್ಲ, ಅದು ಗೊತ್ತಿದ್ದು ಮಾಡ್ತಿದ್ರಿ. ನಂತರ ನೂತನ ಪದಾಧಿಕಾರಿಗಳಿಗೆ ಸತ್ಕಾರ ಕಾರ್ಯಕ್ರಮ ನಡೆಯಿತು. ಈ ವೇಳೆಯಲ್ಲಿ ಉಮೇಶ್ ಕಾಂಬ್ಳೆ, ನಂದು ಮುರ್ಷಿ, ರೋಹನ್ ನೆಸ್ರಿ, ಚಿದಾನಂದ್ ಕರ್ದೆನ್ನವರ್ ಸೇರಿದಂತೆ ಹಲವು ಗಣ್ಯರು ಅಭಿನಂದನೆಗಳನ್ನು ಸಲ್ಲಿಸಿದರು. ಸಭೆಗೆ ಗಿರೀಶ್ ಕುಲಕರ್ಣಿ, ಕುನಾಲ್ಗೌಡ ಪಾಟೀಲ್, ಸಂತೋಷ್ ಹವಲ್ದಾರ್, ಅಪ್ಪಾಸಾಹೇಬ್ ಶೆಟ್ಟಿಮನಿ, ಶ್ರೀಕಾಂತ್ ಹತ್ನೂರಿ, ಅವಿನಾಶ್ ನಲ್ವಡೆ, ಸಂಜಯ್ ಶಿರ್ಕೋಳಿ, ಶಿವಾನಂದ್ ಮುಡ್ಶಿ, ಗಜಾನನ್ ಕೊಳ್ಳಿ, ಡಾಕ್ಟರ್ ಮಂದಾರ್ ಹವಳ್, ಸುಭಾಷ್ ಕಾಸರ್ಕರ್, ರಾಜೇಶ್ ಗಾಯಕ್ವಾಡ್, ವಿಕ್ರಮ್ ಕರ್ನಿಂಗ್, ಅಪ್ಪಾಸಾಹೇಬ್ ಪಚಂಡಿ, ಕುಮಾರ್ ಬಸ್ವಾಡಿ ಸೇರಿದಂತೆ ಊರಿನ ಎಲ್ಲ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು.